ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಡಾಲ ಅಂಕಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದು ಚಾಪಗಾವಿ ಅವರು ವೈಜ್ಞಾನಿಕವಾಗಿ ಬೆಳೆದ ಹಸಿ ಮೆಣಸಿನಕಾಯಿ ಬೆಳೆಯಲು ನಾಟಿ ಮಾಡಿದ ಹಸಿ ಮೆಣಸಿನಕಾಯಿ ಸಸಿಗಳು, ಪೈಪ್ಲೈನ್ಗಳು, ಮಲ್ಚಿಂಗ್ ಪೇಪರ್, ಹನಿ ನೀರಾವರಿ ಪೈಪ್ಗಳು ಹಾಗೂ ಬೋರ್ವೆಲ್ ಮೋಟಾರ್ ಅನ್ನು ಸಂಪೂರ್ಣವಾಗಿ ನಾಶಪಡಿಸಿ ಹೊಲಕ್ಕೆ ನೀರು ಕೊಡ್ತಾ ಇದ್ದ ಬೋರ್ ಅನ್ನು ಕಳೆದ ಗುರುವಾರ ತಡರಾತ್ರಿ ನಾಶಪಡಿಸಿದ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತರು ಆಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದು ಚಾಪಗಾವಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೇಲೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೆಲಸಗಳನ್ನು ತಂದು ಗ್ರಾಮದಲ್ಲಿ ಸೈಯೆನಿಸಿಕೊಂಡಿದ್ರು. ಇದರ ಜೊತೆಗೆ ದಿನೇ ದಿನೇ ಜನಪ್ರಿಯತೆ ಕಂಡಿದ್ರು. ಇದನ್ನ ಸಹಿಸದ ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಎಂದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆದ್ದರಿಂದ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ವರದಿ ತಯಾರಿಸಿ ಹಿರೇಬಾಗೇವಾಡಿ ಸಿಪಿಐ ಸುಂದರೇಶ್ ಹೊಳೆನ್ನವರ್ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಪತ್ರಕರ್ತರು ವಿಶೇಷವಾಗಿ ಪ್ರಸ್ತುತ ಒಂದು ರೀತಿ ಲೋಕಲ್ ಫೈಟ್ ಅಂದ್ರೆ ಗ್ರಾಮ ಪಂಚಾಯತಿ ಈಗಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ ಸದಸ್ಯರ ಅವಧಿ ಮುಗಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚುನಾವಣೆ ಸಹ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಒಂದು ಗ್ರಾಮೀಣ ಮಟ್ಟದ ಒಂದ್ ರೀತಿ ಜಿದ್ದಾಜಿದ್ದಿಗಳಲ್ಲಿ ಎಲ್ಲ ಒಂದ್ ಕಡೆ ವೈಷಮ್ಯಗಳಿಗೂ ಸಹ ಜಾಸ್ತಿ ಆಗ್ತವೆ ಅನ್ನೋದಕ್ಕೆ ಈ ವರದಿನೇ ಸಾಕ್ಷಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದ್ ರೀತಿ ಸ್ವಕ್ಷೇತ್ರ ಬಡಲಂಕಲಿಗೆ ಬಂದಿದ್ದೀನಿ. ಈ ಬಡಲಂಕಲಿಗಿಲಿ ಒಂದ್ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದು ಚಾಪಗಾವ್ ಅಂತಕ್ಕಂಥವ್ರು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದ್ ರೀತಿ ಬೆಂಬಲಿಗರು. ಬಹುಶಃ ಅವರ ಬೆಂಬಲದಿಂದ ಸಾಕಷ್ಟು ಒಂದ್ ರೀತಿ ಕೆಲಸಗಳನ್ನೆಲ್ಲ ಗ್ರಾಮ ಪಂಚಾಯತಿಗೆಲ್ಲ ತಗೊಬಂದಿದ್ರು. ಇದ್ರ ಜೊತೆಗೆ ಸಾಕಷ್ಟು ಒಂದ್ ರೀತಿ ಹಲವಾರು ಕ್ರಾಂತಿಕಾರಕ ಕೆಲಸಗಳಾಗಿದ್ವು. ಬಹುಶಃ ಅವರ ಸಿದ್ದು ಚಾಪಗಾವಿ ಸಹ ಅವರ ಒಂದ್ ರೀತಿ ರಾಜಕೀಯ ವಿರೋಧಿಗಳು ಅಥವಾ ಕಿಡಿಗೇಡಿಗಳು ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಒಂದ್ ರೀತಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹೇಳಿದ್ರಂತೆ. ಹಂಗೆ ಪಾಪ ಅವರು ಸಿದ್ದು ಚಾಪಗಾವಿ ಅವರು ಬೆಳೆದಿರ್ತಕ್ಕಂತ ಹೊಲಗಳಲ್ಲಿ ವಿಶೇಷವಾಗಿ ಅವ್ರ ತಂದೆ ಮತ್ತೆ ಅವ್ರ ತಮ್ಮ ಇದಾರೆ. ಈಗ ಅವ್ರ ಹೊಲಗಳಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನೇ ನಾಶ ಮಾಡೋಗ್ಬಿಟ್ಟವ್ರೆ. ಜೊತೆಗೆ ಆ ಪೈಪ್ ಲೈನ್ಗಳು ಇರ್ಬೋದು, ಹನಿ ನೀರಾವರಿ ಇರ್ಬೋದು, ಆ ಮೋಟ್ರು ಇರ್ಬೋದು, ಮತ್ತೆ ಸಾಕಷ್ಟು ಎಲ್ಲ ಕಡ್ದು ಒಂದ್ ರೀತಿ ಯಾವ ರೀತಿ ವಿಕೃತ ಮೆರೆದಿದ್ದಾರೆ ಅಂದ್ರೆ ವಿಶೇಷವಾಗಿ ಮಾನವೀಯತೆನೆ ಮರ್ತೋಯ್ತೇನೋ ಅನ್ನೋ ರೀತಿ ಇದ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ತುಂಬಾ ದುರ್ದೈವದ ಸಂಗತಿ. ಹಾಗಾಗಿ ಪೊಲೀಸ್ ಇಲಾಖೆಯವರು ಇವನ್ನ ತನಿಖೆ ನಡೆಸಿ ಅದೇನು FIR ಮಾಡ್ಕೊಂಡವರೆಲ್ಲ ಗೊತ್ತಿಲ್ಲ. ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಇದು. ಹಾಗಾಗಿ ಬನ್ನಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಸುಮಾರು ಒಂದು 4 ರಿಂದ 5 ಲಕ್ಷ ವೆಚ್ಚದಷ್ಟು ಇದು ಲಾಸ್ ಆಗಿದೆ. ಈಗ ಮೋಟರ್ ಎಲ್ಲ ಕಿತ್ಕೊಂಡು ಹೋಗವ್ರೆ. ಮತ್ತೆ ವಿಶೇಷವಾಗಿ ಎಲ್ಲಂದ್ರಲ್ಲೇ ಪೈಪು ವಿಕೃತವಾಗಿ ಒಡೆದೋಗಿದ್ದಾರೆ. ಮತ್ತೆ ಹನಿ ನೀರಾವರಿ ಏನೋ ಒಂದು ಮಾನವೀಯತೆ ಅಲ್ಲಂಗೆ ಎಲ್ಲನಲ್ಲೇ ಕುಡ್ಗಲಲ್ಲಿ ಕೊಯ್ದಾಕ್ಬಿಟ್ಟು ಹೋಗವ್ರೆ. ಮೆಣಸಿನ ಗಿಡನೂ ಸಹ ನೋಡಿ ಇವನ್ನೆಲ್ಲ ಎಲ್ಲಂದ್ರಲ್ಲೇ ಈ ತುದಿನೇ ಮುರಿದಾಕ್ಬಿಟ್ಟು ಹೋಗವ್ರೆ. ಹಾಗಾಗಿ ವಿಶೇಷವಾಗಿ ತುಂಬಾ ನೋವಿನ ಸಂಗತಿ. ಹಾಗಾಗಿ ಬನ್ನಿ ಅವ್ರೇನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ. ಹೆಸರು ಈರಪ್ಪ ಚಾಪಗಾವ್ ಅಂತ ಹೇಳ್ರಿ. ಹೇಳಿ ಸರ್, ವಿಶೇಷವಾಗಿ ಏನಿದು ಒಂದ್ ರೀತಿ ರಾಜಕೀಯ ವೈಷಮ್ಯಕ್ಕೆ ಈ ರೀತಿ ಇದಾಯ್ತು ಏನು? ಪಾಪ ಎಲ್ಲ ಕಿಡಿಗೇಡಿಗಳನ್ನ ಮಾಡಿದವ್ರು ಏನೋ ಇಂತ ವಿಕೃತ ಕೆಲಸ ಮಾಡಿದಾರ್ರಿ. ಗುರುವಾರ ಸರ್ ಆದ್ರಿ ಅಥವಾ ಶುಕ್ರವಾರ ಮುಂಜಾನೆ ಬೆಳಿಗ್ಗೆ ಬಂದು ನಮ್ಮ ಬೋರಿಂದ ಎಲ್ಲ ಪೈಪ್ ಕಟ್ ಮಾಡಿ ಕೆಳಗೆ ಬಿಟ್ಟಿದಾವ್ರೆ. ಮತ್ತೆ ಡ್ರಿಪ್ ಪೈಪ್ ಎಲ್ಲ ಕೊದ್ದಾರೆ. ಪೈಪ್ ಎಲ್ಲ ಹೊಡೆದಾಕಿದ್ದಾರೆ. ಬೋರ್ ಪಿಟ್ಕಿಡಿರುವ ಆಟೋ ಮತ್ತು ಸ್ಟಾರ್ಟರ್ ಅನ್ನು ತಗೊಂಡ್ ಹೋಗಿದ್ದಾರೆ. ಕೇಬಲ್ ಕಟ್ತಿದ್ದಾರೆ. ಮತ್ ಮೇಲೈನ್ ಇರ್ತಲ್ಲ 3 ಅಡಿ ಲೈನ್ ಅದನ್ನು ಕಟ್ ಮಾಡಿದ್ದಾರೆ. ಮತ್ ಮೆಷಿನ್ಗಳೆಲ್ಲ ಅರ್ಧ ಕಚ್ಚಿ ಕೊಡಗೋಲೆ ಕಟ್ ಮಾಡಿದ್ದಾರೆ. ಹೌದಾ? ಈ ರೀತಿ ಎಂದಾರು ಆಗಿತ್ತಾ? ಈ ರೀತಿ ಎಂದೂ ಆಗಿಲ್ಲ ನಮ್ಗೆ, ಇದೇ ಫಸ್ಟ್ ಟೈಮ್ ಆಗಿತ್ತು. ಅಲ್ಲಿ ನಿಮ್ಮೂರಲ್ಲಿ ಎಂದಾರು ಆಗಿತ್ತಾ? ನಮ್ಮೂರಲ್ಲಿ ಎಂದೂ ಆಗಿಲ್ಲ. ಯಾಕೆ ಗಿಡಗಳ್ನು ಕಡ್ದೋಗವ್ರೆ ಅಂದ್ರೆ? ಇಲ್ಲ, ಅವ್ರ ಜನಕ್ಕೆ ಅವ್ರ ಏನ್ ಹೇಳೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದಾ? ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ರು. ಯಾಕೆ ಈ ರೀತಿ ಏನಾರು ನೀವ್ ಯಾರಿಗಾದ್ರು? ನಾವ್ ಯಾರಿಗೂ ದೋಷ ಮಾಡಿಲ್ಲ, ಯಾರಿಗೂ ನಾವ್ ಏನು ಅನ್ನಕ್ ಹೋಗಂಗಿಲ್ಲ ಸರ್. ಅವ್ರಿಗೆ ಏನ್ ಆಂಬಲ್ಲ ನಮ್ಮ ನೋಡಿ ಅವ್ರಿಗೇನ ಏನ್ ಹೇಳದ್ ಬಿಡ್ರಿ ಅವ್ರಿಗೆ. ಈಗ ಪೊಲೀಸ್ ಅವ್ರು ಬಂದೋಗಿದ್ದಾರೆ. ಪೊಲೀಸರು ಬೇಡ ಹೋಗಿದಾರಲ್ಲ. ಪ್ರಕರಣ ಇನ್ನ ದಾಖಲಾಗಿಲ್ಲ. ಪ್ರಕರಣ ದಾಖಲೆ ಮಾಡಿದವ್ರಿ. ಸ್ಪಾಟ್ ಬಂದು ವಿಸಿಟ್ ಮಾಡಿ ಹೋಗಿದಾರೆ. ಹೌದಾ? ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ತನಿಖೆ ಆಗ್ಬೇಕು ಸರ್. ತಪ್ಪು ಮಾಡಿದವ್ರಿಗೆ ಸೂಕ್ತವಾದ ಶಿಕ್ಷೆ, ಕಠಿಣವಾದ ಕ್ರಮ ತಗೋಬೇಕು ಅವ್ರಿಗೆ. ನಿಮ್ಮ ಹೆಸರು? ಅಣ್ಣಪ್ಪ ಸಿದ್ದಪ್ಪ ಚಾಪ. ಹೇಳಿ ಅಂಕಲ್, ಇದೇನ್ ಸಮಸ್ಯೆ? ಇದು ಏನ್ ನಮಗೂ ತಿಳಿಯತ್ರಿ. ಏನ್ ಮಾಡಿದಾರೆ? ಏನ್ ಮೋಟರ್ ಕಡ್ದಾರ.
ಈ ಪಾಪ್ಲಾನ್ ಎಲ್ಲ ಹೊಡೆದಾರೆ, ಹಾ ಮತ್ತೆ ಮಿಸ್ಗಡೆ ಎಲ್ಲ ಕಡ್ದಾರೆ. ಹೌದಾ? ಹಾ 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 ಯಾವಾಗ ಆಗಿದ್ದು ಇದು? ಬಿಸ್ಲಾಗ ಚೇಂಜಸ್ ಆಗೈತೆ ನೋಡಿ 10 ಗಂಟೆ. ಶುಕ್ರವಾರ ಬೆಳಗ್ಗೆ. ಹೌದಾ? ಯಾಕೆ ಹಿಂಗೆ ಫಸ್ಟ್ ಟೈಮ್ ಆಗಿದ್ದು ಈ ರೀತಿ ಎಂದಾರು? ಯಾವಾಗ ಆಗಿಲ್ರಿ ಹಿಂಗ್ ಇದ ಸಲ ಆಗಿತ್ತು. ಅಲ್ಲ ನಿಮ್ ಮಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಾದ್ರು ರಾಜಕೀಯ ವೈಷಮ್ಯಕ್ಕೆ ಇದ್ ಮಾಡಿದ್ರು? ಇಲ್ಲ ಅದೇನಿಲ್ರಿ, ಯಾರು ಏನು ಊರಾಗ ಕಟ್ಟಲ್ರಿ. ಹೌದಾ? ಮತ್ತೆ ಯಾರು ಹೊರಗ್ನವ್ರು ಮಾಡಿದಾರೆ ಅಂತನಾ? ಹೊರಗಿನಾರ ಇಲ್ಲಿ ಯಾಕೆ ಬಂದಾರಿ, ಊರನವ್ರು ಮಾಡಿದಾರು ಇವ್ರ ಅಂತ ಗೊತ್ತಾಗತ್ತೆ. ಹೌದಾ? ಹಾ 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 ಯಾರು ಸುತ್ತಮುತ್ತ ಈ ಇನ್ಸಿಡೆಂಟ್ ಆಗಿತ್ತ ಯಾವಾಗಾರು? ಒಟ್ಟ ಯಾವಾಗೂ ಆಗಿಲ್ರಿ. ಹೌದಾ? ಎಷ್ಟ್ ಲಾಸ್ ಆಗಿದೆ? 1 ಲಕ್ಷದ ಮ್ಯಾಲ ಆಗಿರ್ಬೇಕು. ಹೌದಾ? ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ನ್ಯಾಯ ಬೇಕು ನಿಮ್ಗೆ. ಸಿಗ್ಬೇಕ್ರಲ್ಲ ಅವ್ರ. ಹೌದಾ? ಎಲ್ಲ ತಮ್ಮ ಕಡೆ ರೀ. ಈಗ ಬಡಲಂಕಲಿಗೆ ಬಂದಿದ್ದೆ. ಹಾನ್ರಿ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದು ಚಾಪ್ಗಾವ್ ಅಂತ ಹೇಳ್ಬಿಟ್ಟಿದ್ದಾರೆ. ಹಾನ್ರಿ ಅಲ್ಲಿ ಯಾರೋ ರಾಜಕೀಯ ವೈಷಮ್ಯಕ್ಕೋ ಏನಕ್ಕೋ ಕಿಡಿಗೇಡಿಗಳೇನು ಗೊತ್ತಿಲ್ಲ, ಸುಮಾರು 1 ಎಕರೆ ಜಮೀನಷ್ಟಲ್ಲಿ ಬೆಳೆದಿರ್ತಕ್ಕಂಥ ಒಂದು ಮೆಷಿನ್ ಪೈರ್ನೆಲ್ಲ ನಾಶ ಮಾಡೋಗವ್ರೆ. ಆಮೇಲೆ ಈ ಹನಿ ನೀರಾವರಿದೆಲ್ಲ ಪೈಪು ಅಲ್ಲಲ್ಲಿಗೆ ತುಂಡ ಕಟ್ ಮಾಡೋಗವ್ರೆ. ಮತ್ತೆ ಅಲ್ಲಿ ಮೋಟ್ರ್ ಐತಲ್ಲ, ಮೋಟ್ರನ್ನು ಸಹ ಎಲ್ಲ ಕಡ್ದು ಎಲ್ಲ ಒಳಗಡೆ ಬಿಟ್ಟೋಗವ್ರೆ. ಹಿಂಗೆ ಅಪಾರ ಪ್ರಮಾಣದ ಹಾನಿ ಮಾಡೋಗಿದ್ದಾರೆ. ಇದೊಂಥರ ಯಾಕಪ್ಪ ಅಂದ್ರೆ ರಾಜಕೀಯ ವೈಷಮ್ಯಕ್ಕೆ ವಿಕೃತಿ ಮೆರೆದಿದ್ದಾರೆ. ಹಾನ್ರಿ ಹಾಗಾಗಿ ಅವರೆಲ್ಲ ನಿಮ್ಗೆ ಅರ್ಜಿ ಕೊಟ್ಟಿದಾರಂತೆ, ನಿಮ್ಮ ಪೊಲಿಟಿಷಿಯನ್ಗೆ ನಿಮ್ ಗಮನಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡ ತಮ್ಗೆ. ಹೌದೌದು, ಇಲ್ಲ ಬಂದು ಅವನ್ನೆಲ್ಲ ಮಜರ್ ಮಾಡ್ಕೊಂಡ್ ಬಂದೇವ್ರಿ. ಹಾ ರೀ. ಹಾ ಅದನ್ನು ಟವರ್ ಡಂಪ್ ಹಾಕೊಂಡು ಲೊಕೇಶನ್ ತೆಗಿತಾ ಇದ್ದಾವ ಯಾರು ಅಲ್ಲಿ ಬಂದಿದ್ರು ಅನ್ನೋದು. ಹಾ ಹಾ ಅದು ಇವ್ರು ಯಾರ ಮೇಲೆ ಸಸ್ಪೆಕ್ಟ್ ಮಾಡ್ತಾ ಇಲ್ಲ. ಹಾ ಹಾ ಅದಕ್ಕಾಗಿ ಅದು ಏನಂತ ಟವರ್ ಡಂಪ್ ಹಾಕಿ ನೋಡ್ಬೇಕು ಈಗ ಮೊಬೈಲ್ ಯಾವ್ದಾದ್ರು. ಯಾಕೆ ಗೊತ್ತಾ, ಒಬ್ಬ ಅನ್ನ ಕೂಡ ರೈತಂಗೆ, ವಿಶೇಷವಾಗಿ ಅವ್ರು ರಾಜಕೀಯ ಬಿಟ್ಬಿಡಿ, ಅನ್ನ ಕೂಡ ರೈತರಂಗೆ ಈ ರೀತಿ ವಿಕೃತಿ ಮೆರೆದು ಬಿಟ್ರೆ ಯಾವ ರೀತಿ ಸರ್ ಒಬ್ಬ ರೈತ ಬದುಕೋದು ಅಂತ? ಇಲ್ಲ ಅವನು ರೈತ ಮಾಡಿದವ್ರಿ. ಹೌದಾ? ಹೌದು, ಮತ್ತ ಅವನು ನನ್ನ ಮಗ ಮಾಡಿದ ಅನ್ಯಾಯ ಅಲ್ಲ, ಅದು ತಪ್ಪು. ಹಾ 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 ಹಂಗಾರೆ ಯಾರೋ ಇನ್ನೊಬ್ಬ ಅಕ್ಕಪಕ್ಕದವರೇ ಮಾಡಿದಾರೆ ಅಂತೀರಾ? ಹಾ ವೈಷಮ್ಯ ಏನೋ ಅಚ್ಚಿಕಟ ಅಂತಾರಲ್ಲ ನಮ್ಮ ಹಳ್ಳಿ ಕಡೆ. ಹಾ ನೋಡಕ್ ಆಗದಂತಲೇ ಇಂಥ ಹಲ್ಕಟ್ಗಿರಿ ಮಾಡಿದಾರ, ಯಾರು ಮಾಡೋಲ್ಲ ಹಂಗ. ಈಗ ಹೆಂಗ್ ಮಾಡ್ತೀರಾ ಸರ್ ಇದನ್ನ? ಏನ್ ಶೀಘ್ರದಲ್ಲೇ ಬಂಧಿಸ್ತೀರೋ ಅಥವಾ ಹೆಂಗೆ? ಇಲ್ಲ ಅದನ್ನು ಮೊದಲು ಕಂಡು ಹಿಡಿಬೇಕಲ್ಲ, ಯಾರನ್ನೊಂದು ಗೊತ್ತಾಗ್ತಾ ಇಲ್ಲ. ಇವ್ರು ಯಾರು ಇರುದಿಲ್ಲ ಅಲ್ಲಿ. ಹಾ ಯಾರ ಮೇಲೂ ಸಂಶಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಟವರ್ ಡಂಪ್ ಹಾಕಿ ಹಾ ರೀ ಅದನ್ನ ನೋಡೋ ನಂಬರ್ ಸಿಕ್ತಂದ್ರ ಹಿಡಿತೇವ್ ಅವ್ರಿಗೆ. ಅಲ್ಲ ಎಷ್ಟು ದಿನ ಆಗ್ಬೋದು ಸರ್ ಈ ರೀತಿ? ಯಾಕಪ್ಪ ಅಂತಂದ್ರೆ ಪಾಪ ಈ ರೀತಿ ಇದಾಗ್ಬಿಟ್ರೆ ಹೆಂಗೆ? ಆದಷ್ಟು ಬೇಗ ಇದು ಬರ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಇಲ್ಲ ಮಾಡ್ತೇವ್ರಿ ಬ್ರದರ್, ನೀವು ಇದ್ರೆ ಮುಗಿಯುತ್ತೆ ಮತ್ತೇನದ. ದಯವಿಟ್ಟು ನೋಡಿ ಪ್ಲೀಸ್ ಸರ್, ಒಬ್ಬ ರೈತಂಗೆ ಅನ್ಯಾಯ ಆಗಿದ್ದಕ್ಕೆ ನಾನು ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲ ಟವರ್ ಡಂಪ್ ಹಾಕಿ ಮಾಡ್ತೇವೆ. ಎಸ್ ಸರ್ ಇದು ನೀನು ಹೇಳಿ ವಿಠಲ್ ಅಂತ ಬಂದಿದ್ರು, ಹಾ ರೀ ಅವ್ರ ಫ್ರೆಂಡ್, ಅವ್ರಿಗೆ ಹೇಳಿ ಕಳಿಸಿದ್ದೆ. ಅಲ್ಲ ನಿಮ್ ಬೀಟ್ ಪೊಲೀಸ್ ಏನ್ ಮಾಡ್ತಾವ್ರ ಸರ್? ಸ್ವಲ್ಪ ಈ ಕಡೆ ಟೈಟ್ ಮಾಡಿ ಸರ್, ಈ ಕಡೆ ಅಂಕಲಿಗಿಲೆ. ಇಲ್ಲ ಬಂದಾನ ಈಗ, ಅಲ್ಲೇ ಬಂದಾನ ಈಗ. ಅವ್ಗೆ ಹೇಳ್ತಾನ ಅಲ್ಲಿ ಹೋಗಿ ಇದನ್ನ ಮಾಡಂತೇಳಿ. ಹಾ ಸರ್. ಜಂಬಗಿ ಅಂತ ಬಂದನ್ರಿ. ನೋಡಿ ಸರ್ ದಯವಿಟ್ಟು, ಯಾಕಪ್ಪ ಅಂದ್ರೆ ತಾವು ಒಳ್ಳೆ ಅಧಿಕಾರಿಗಳು, ತಮ್ಮ ಬಗ್ಗೆ ಹೆಮ್ಮೆ ಇದೆ. ದಯವಿಟ್ಟು ಇದನ್ನ ಮಾತ್ರ ಹೊರತರ್ಗ ಇದನ್ನ ಭೇದಿಸ್ಲೇಬೇಕು ಸರ್ ಪ್ರಕರಣನ. ಸರಿ ಮಾಡುವ ಬಸವರಾಜ್ ಅವರ, ಅದನ್ನ ಈಗ ಅದನ್ನ ಪ್ರೊಸೆಸ್ ಮಾಡ್ತೇವೆ. ಎಸ್ ಸರ್. ಓಕೆ, ಊಟ ಮಾಡಿದ್ರಿ? ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ನೋಡಿ ವಿಶೇಷವಾಗಿ ನಿಮ್ಮ ಬೆಂಬಲಿಗ ಒಂದ್ ರೀತಿ ಸಿದ್ದು ಚಾಪ್ಗಾವ್ ಅಂತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಿಮ್ಗೆ ತುಂಬಾ ಅತ್ಯಾಪ್ತರು, ಚಂದ್ರಾರೆಡ್ಡಿ ಅವರಿಗೆ ಅತ್ಯಾಪ್ತರು. ವಿಶೇಷವಾಗಿ ಎಲ್ಲ ಒಂದ್ ಕಡೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೇರೆ ಹತ್ರ ಬರ್ತೈತಿ. ಇಂತಹ ಸಂದರ್ಭದಲ್ಲಿ ಈ ರೀತಿ ವಿಕೃತಿ ಮರೆದಿದ್ದಾರೆ. ಎಲ್ಲಂದ್ರಲ್ಲೇ ಪೈಪ್ಗಳು ಕಟ್ಟಾಕಿರ್ತಕ್ಕಂಥದ್ದು, ಪೈಪ್ಗಳನ್ನ ಕೊಯ್ದಾಕಿರ್ತಕ್ಕಂಥದ್ದು, ಏನು ಮೆಣಸಿನ ಗಿಡ ಬೆಳೆದಿರ್ತಕ್ಕಂಥದ್ದನ್ನ ಕಟ್ ಮಾಡಿ ಹೋಗಿರ್ತಕ್ಕಂಥದ್ದು, ಈ ರೀತಿ ಇದ್ ಮಾಡಿದ್ದಾರೆ. ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ ಆಯ್ತಾ? ಹಾಗಾಗಿ ದಯವಿಟ್ಟು ಈ ಒಂದು ರೈತರ ರಕ್ಷಣೆಗೆ ಬರಬೇಕು. ಮತ್ತೆ ವಿಶೇಷವಾಗಿ ಆ ರೈತರಿಗೆ ಸೂಕ್ತ ಒಂದು ಪರಿಹಾರ ಸಹ ಒಂದ್ ರೀತಿ ದೊರಕಿಸ್ಬೇಕು. ಜೊತೆಗೆ ಯಾರು ಮಾಡಿದಾರೋ ಅವ್ರಿಗೆ ಪೊಲೀಸ್ ಅವರು, ಹಿರೇಮಗೌಡಿ ಪೊಲೀಸ್ ಅವರು ತನಿಖೆ ಮಾಡಿ ದಯವಿಟ್ಟು ಅವ್ರಿಗೆ ಸೂಕ್ತ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀವಿ. ಒಟ್ಟಾರೆ ಆದಷ್ಟು ಬೇಗ ಈ ಪ್ರಕರಣದ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.